ಡಿಕೆ ಕ್ಯಾಬಿನೆಟ್ನಲ್ಲಿ ಎಂಎಲ್ಎಗಳಿಗೆ ಸಚಿವ ಸ್ಥಾನ ಕೈ ತಪ್ಪಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ಕೈ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಕೆ ಕ್ಯಾಬಿನೆಟ್ನಲ್ಲಿ ಎಂಎಲ್ಎಗಳಿಗೆ ಸಚಿವ ಸ್ಥಾನ ತಪ್ಪಿದ ಬೆನ್ನಲ್ಲೇ ಅಲ್ಲಮ ಪ್ರಭು ಪಾಟೀಲ್ ಯೋಚನೆ ಮಾಡಿಕೊಂಡು ತುಂಬಾ ಡಿಲೇ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ. ನನಗೂ ಮಂತ್ರಿಯಾಗೋ ಆಸೆ ಇದೆ. ಹೈಕಮಾಂಡ್ಗೆ ಬಿಡ್ತೀವಿ. ಕೆಲವರ ಕೋಪ ತಣ್ಣಗಾಗಿಸೋ ಕೆಲಸ ಸಿಎಂ ಸುರ್ಜೇವಾಲಾ ಮಾಡ್ತಿದ್ದಾರೆ. ಅಲ್ಲಮ ಪ್ರಭು ಪಾಟೀಲ್ ಮಾತನಾಡಿರೋದು. ಎಲ್ರಿಗೂ ಆಸೆ ಇರ್ತಾವೆ, ಏನ್ ಮಾಡೋಣ ನೋಡಿ ಅವ್ರು ಮಾತನಾಡಿದ್ರು, ಕೇಳಿಸ್ಕೊಳ್ಳಿ. ಸಚಿವ ಸ್ಥಾನ ಅಸಮಾಧಾನ ಸ್ವಾಭಾವಿಕ. ನೋಡಿ, ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡದಾದಂಥ ಪಕ್ಷ. ಆಕಾಂಕ್ಷಿಗಳು ಭಾಳ ಇರ್ತಾರೆ. ಸೀಟ್ಗಳು 140 ಆರಿಸಿ ಬಂದಿವೆ. ಭಾಳಷ್ಟು ಹಳೆ ಜನರು ಆಸೆ ಇರ್ತದೆ ಮಂತ್ರಿ ಆಗ್ಬೇಕಂತ ಹೇಳಿ. ನಾನು ಕೂಡ ಮಂತ್ರಿ ಆಗ್ತೀನಿ ಅಂತ ಆಸೆ ಇರ್ತದೆ. ಆದರೆ ಹೈಕಮಾಂಡ್ ಅವ್ರ ಮೇಲೆ ಬಿಟ್ಟಿರ್ತೀವಿ. ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೋತಾರೆ ಅದಕ್ಕೆ ಎಲ್ಲರೂ ಬದ್ಧರಿರ್ತಾರೆ. ಸ್ವಲ್ಪ ಕೋಪು ಬಂದಿರ್ತದೆ. 2 ದಿವಸ ಏನಪ್ಪ ಅಂದ್ರೆ ಸರಿಪಡಿಸಿದ್ದಾರೆ. ಸುರ್ಜೇವಾಲಾ ಅವರು, ಡಿ ಕೆ ಅವರು ಮನೆಗೆ ಹೋಗಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಇಲ್ಲಿ ಎಲ್ಲ ಸಮಾಧಾನ ಆಗಿ ಶಾಂತ ಆಗಿದೆ, ಶಮನಗೊಂಡಿದೆ. ಅದೆಲ್ಲ ಶಾಂತ ಅನ್ಕೊಂಡು ಬಗೆಹರಿಸಿದೆ. ಆರ್ ಪಾಟೀಲ್ ಅವರು ಅದು ಅವರು ವೈಯಕ್ತಿಕ ವಿಚಾರ, ನನಗೆ ಹೆಂಗೆ ಗೊತ್ತಾ. ನಾವ್ಯಾರಂತೂ ಅವ್ರಿಗೆ ಮಾಡ್ಲಿಕ್ಕೆ ಯಾರೂ ಬೇಡ ಅಂತಿಲ್ಲ. ನಾವು ಸ್ವತಃ ಅವ್ರಿಗೆ ಏನು ಬಂದ್ರೆ ಮಾಡ್ರಿ ಅಂತ ಹೇಳಿ, ನಾವು ನನಗಾಗಿ ಕೇಳಿಲ್ಲ. ಅಜಯ್ ಸಿಂಗ್ಗೆ ಅವ್ರಿಗೆ ಮಾಡ್ರಿ ಅಂತ ಹೇಳಿ ನಾವು ಬೇಡ ಅಂತ. ಖನಿಜ ಪಾಟೀಲ್ಗೆ, ಅಜಯ್ ಸಿಂಗ್ ಮತ್ತು ನಮ್ಮ BR ಪಾಟೀಲ್ ಸಮರ್ಥರಿದ್ದ. ನಾವು MI ಪಾಟೀಲ್ ಕೂಡ ಹೇಳಿವಿ, ನೀವು ಏನು ಮಾಡಿದ್ರು ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊತೀರಿ ಅದಕ್ಕೆ ಬದ್ಧರಿರ್ತೀವಿ ಅಂತ ಹೇಳಿವಿ ನಾವು. ಸಚಿವ ಸ್ಥಾನ ಅಸಮಾಧಾನ ಸ್ವಾಭಾವಿಕ. ನೋಡಿ, ಯಾವುದೇ ಸರ್ಕಾರ